ಇಂದು ನಾವು ಇತಿಹಾಸದ ಪುಟಗಳನ್ನು ತಿರುವುತ್ತಾ ಮೈಸೂರಿನ ಹತ್ತಿರವಿರುವ ಕಾವೇರಿ ನದಿಯ ದಂಡೆಯ ಮೇಲಿನ ಒಂದು ಅದ್ಭುತ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಸಾಗುವ ಈ ಹಸಿರು ಹಾದಿ ನಮ್ಮನ್ನು ಕರೆದೊಯ್ಯುವುದು ಹೊಯ್ಸಳರ ಕಾಲದ ಭವ್ಯ ಕಲಾ ಜಗತ್ತಿಗೆ. ಇದೇ ಸೋಮನಾಥಪುರದ ಪ್ರಸಿದ್ಧ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯ. ಕ್ರಿಸ್ತ ಶಕ 1268ರಲ್ಲಿ ಹೊಯ್ಸಳರ ರಾಜ ಮೂರನೆಯ ನರಸಿಂಹ ದಂಡನಾಯಕನಾಗಿದ್ದ ಕಾಲದಲ್ಲಿ ಸೋಮನಾಥ ಎಂಬುವವನು ಈ ಭವ್ಯ ಗುಡಿಯನ್ನು ನಿರ್ಮಿಸಿದನು. ನಕ್ಷತ್ರಾಕಾರದ ಜಗತಿಯ ಮೇಲೆ ನಿಂತಿರುವ ಈ ತ್ರಿಕೂಟಾಚಲ ದೇವಸ್ಥಾನ ಹೊಯ್ಸಳ ಶಿಲ್ಪಕಲೆಯ ಪರಮೋಚ್ಚ ದಿಗಂತಕ್ಕೆ ಸಾಕ್ಷಿಯಾಗಿದೆ. ಹೊರಗಿನ ಗೋಡೆಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ನಾವು ಕಲ್ಲಿನಲ್ಲಿ ಮೂಡಿದ ಕಾವ್ಯದ ಲೋಕಕ್ಕೆ ಪ್ರವೇಶಿಸುತ್ತೇವೆ. ಇಲ್ಲಿನ ಕಂಬಗಳು, ಸೂಕ್ಷ್ಮವಾಗಿ ಕೆತ್ತಲಾದ ಸೀಲಿಂಗ್ಗಳು ಮತ್ತು ಭುವನೇಶ್ವರಿಗಳು ಶಿಲ್ಪಗಳ ಜಾಣ್ಮೆಯನ್ನು ಸಾರುತ್ತವೆ. ಇಲ್ಲಿ ಜಗನ್ನಾಥ, ಕೇಶವ ಮತ್ತು ವೇಣುಗೋಪಾಲ ಸ್ವಾಮಿಯ ಸುಂದರ ಮೂರ್ತಿಗಳಿವೆ. ಮಹಾಭಾರತ, ರಾಮಾಯಣದ ಕಥೆಗಳನ್ನು ಇಲ್ಲಿನ ಕಲ್ಲುಗಳು ಇಂದಿಗೂ ಜೀವಂತವಾಗಿ ನಮಗೆ ಹೇಳುತ್ತಿರುವಂತೆ ಭಾಸವಾಗುತ್ತದೆ. ಪ್ರತಿಯೊಂದು ಕೆತ್ತನೆಯು ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಬಿಂಬಿಸುತ್ತದೆ. ಆದರೆ ಈ ಸುಂದರ ಕಲಾಕೃತಿಗೆ ಕರಾಳ ಇತಿಹಾಸದ ನೆರಳು ಕೂಡ ತಗುಲಿದೆ. 14ನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನರಾದ ಮಲಿಕ್ ಕಾಫರ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಸೇನೆಗಳು ಈ ದೇವಸ್ಥಾನದ ಮೇಲೆ ಕ್ರೂರವಾಗಿ ಆಕ್ರಮಣ ಮಾಡಿದವು. ದೇವಾಲಯದ ಮೂರ್ತಿಗಳನ್ನು ಭಂಗಗೊಳಿಸಲಾಯಿತು, ಗೋಡೆಗಳನ್ನು ಧ್ವಂಸಗೊಳಿಸಲಾಯಿತು. ಆ ಘೋರ ದಾಳಿಯ ಗುರುತುಗಳನ್ನು, ಭಿನ್ನವಾಗಿರುವ ಶಿಲ್ಪಗಳನ್ನು ನಾವಿಲ್ಲಿ ಇಂದಿಗೂ ಕಾಣಬಹುದು. ಮೂರ್ತಿಗಳು ಭಿನ್ನವಾದ ಕಾರಣ ಇಲ್ಲಿ ಇಂದು ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ. ಆದರೂ ಈ ಶಿಲ್ಪಗಳು ತಮ್ಮ ಹೆಮ್ಮೆಯನ್ನು ಕಳೆದುಕೊಂಡಿಲ್ಲ. ಸೋಮನಾಥಪುರದ ಚನ್ನಕೇಶವ ದೇವಾಲಯ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆ ಮತ್ತು ಸಹಿಷ್ಣುತೆಯ ಪ್ರತೀಕ. ದಾಳಿಗಳಿಗೂ ಬಗ್ಗದ ಈ ಕಲಾ ಸೌಂದರ್ಯವನ್ನು ಒಮ್ಮೆಯಾದರೂ ನೋಡಿ ಆನಂದಿಸಬೇಕು. ಧನ್ಯವಾದಗಳು. ಶುಭ ದಿನ.